Welcome back students for the last topic in the second chapter, that is about the libertarian and the neoliberalism. ಉದಾರೀಕರಣ ತತ್ವ ಅಂತ ಹೇಳ್ತಾರೆ ಇದನ್ನು, ಮತ್ತೊಂದು ನವ ಉದಾರೀಕರಣ ಅಂತ ಹೇಳಿ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಏನೆಲ್ಲ ಬರುತ್ತೆ, ಉದಾರತತ್ವವಾದ ಅಂತಲೂ ನಾವು ಇದನ್ನು ಕರಿತಾ ಹೋಗ್ತೀವಿ. ಇಟ್ ಇಸ್ ನಥಿಂಗ್ ಬಟ್ ಉದಾರತತ್ವವಾದ. So let me give you a brief introduction in Kannada first. After that I will take up in English also. So let me focus now. ಆಧುನಿಕ ಕಲ್ಯಾಣ ಉದಾರವಾದದ ಯುಗದಲ್ಲಿ ರಾಜ್ಯದಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಅಂದರೆ ಮಾಡರ್ನ್ ಒಂದು ಲಿಬರಲಿಸಮ್ ಒಂದು ಪೀರಿಯಡಲ್ಲಿ ಕಲ್ಯಾಣ ಕಾರ್ಯಕ್ರಮಗಳು, ರಾಜ್ಯದ ಅಧಿಕಾರ ಕಾರ್ಯಗಳು ವ್ಯಾಪಕವಾಗಿ ವಿಸ್ತಾರಗೊಳ್ತಾ ಹೋಗುತ್ತೆ. ರಾಜ್ಯದ ಕಾರ್ಯಗಳು ಸಹ ಸವಿಸ್ತಾರವಾಗಿ ಗಾಢ ಆಗ್ತಾ ಹೋಗುತ್ತೆ. ಅದೇ ಸಂದರ್ಭದಲ್ಲಿ ಸಾಮಾಜಿಕ ಸಂಬಂಧಗಳಲ್ಲಿ ಆಗತಕ್ಕಂಥ ಕೆಲವು ರಾಜ್ಯದ ಕಾರ್ಯಗಳನ್ನು ಸಹ ಏನಾಗುತ್ತೆ, ಅದು ಪೂರ್ತಿಯಾಗಿ ಡೀಟೇಲ್ ಆಗಿ ಆಗ್ತಾ ಹೋಗುತ್ತೆ. ಸೊ ಇದೇ ಸಮಯದಲ್ಲಿ ಏನಾಗುತ್ತೆ, ರಾಜ್ಯವು ಸಾಮಾಜಿಕ ಭದ್ರತೆ ಒದಗಿಸೋದರಲ್ಲಿ ಮತ್ತು ಅಭಿವೃದ್ಧಿ ಸಾಧಿಸುವಲ್ಲಿ ಕಲ್ಯಾಣ ರಾಜ್ಯದ ಒಂದು ರಾಜ್ಯ ಅನ್ನೋದು ವ್ಯಕ್ತಿಯ ಪಾತ್ರದಲ್ಲಿ ಏನು ಮಾಡುತ್ತೆ, ರಾಜ್ಯದಲ್ಲಿ ಅವಲಂಬಿತವಾಗುವಂತೆ ಮಾಡ್ತಾ ಹೋಗುತ್ತೆ. ಅಂದರೆ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಟು ಡಿಪೆಂಡ್ ಅಪಾನ್ ದಿ ಸ್ಟೇಟ್. ಈ ಕಲ್ಯಾಣ ರಾಜ್ಯ ಅಂತ ಹೇಳಿದಾಗ ನಾವೆಲ್ಲರೂ ಸಹ ಈ ಒಬ್ಬ ವ್ಯಕ್ತಿ ಆದವನು ಕಲ್ಯಾಣ ರಾಜ್ಯದ ಮೇಲೇ ಅವನು ಅವಲಂಬಿತನಾಗ್ತಾ ಹೋಗ್ಬೇಕನ್ನತಕ್ಕಂಥ ಒಂದು ಅರ್ಥವನ್ನು ಇವರು ಇಲ್ಲಿ ಕೊಡ್ತಿದ್ದಾರೆ. ಕಲ್ಯಾಣ ರಾಜ್ಯ ಉದಾರವಾದ ಪರಿಕಲ್ಪನೆಯು ಆಡಳಿತದಲ್ಲಿನ ಒಂದು ಅಧಿಕಾರ ಇರ್ಬೋದು ಅಥವಾ ಪಾತ್ರವನ್ನು ಹೆಚ್ಚು ವಿಸ್ತಾರವನ್ನು ಮಾಡಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಶ್ಚಿಮಾತ್ಯ ಹಾಗೂ ಇತರೆ ಸಮಾಜ ವಿಜ್ಞಾನಿಗಳು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ತೀವ್ರವಾಗಿ ಟೀಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಭಿವೃದ್ಧಿಶೀಲ ರಾಷ್ಟ್ರಗಳೇನು ಮಾಡ್ತಾರೆ, ಅಧಿಕಾರಯುತ ಆಡಳಿತವು ಕಲ್ಯಾಣ ರಾಜ್ಯದ ಹೆಸರಿನಲ್ಲಿ ಕಲ್ಯಾಣ ರಾಜ್ಯ ಉದಾರವಾದವನ್ನೇ ಅನುಸರಿಸಿಕೊಳ್ಳುವ ಮೂಲಕ ಸಮರ್ಥಿಸ್ಕೊಳ್ತಾ ಹೋಗುತ್ತೆ. ಇದರಿಂದಾಗಿ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಹಕ್ಕುಗಳು ಏನಾಗುತ್ತೆ, ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳೋದಕ್ಕೆ ಪ್ರಾರಂಭವನ್ನು ಮಾಡ್ತವೆ. ಕಲ್ಯಾಣ ರಾಜ್ಯದ ಉದಾರವಾದ ಅನ್ನೋದು ಬಹಳ ಬದಲಾವಣೆಗಳನ್ನು ಸಹ ಪಡ್ಕೊಳ್ತಾ ಹೋಗುತ್ತೆ. ಉದಾರವಾದಿಗಳು ತಮ್ಮನ್ನು ತಾವೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಉದಾರತತ್ವವಾದಿಗಳಂತ ಹೇಳೋದಕ್ಕೆ ಅವರು ಆರಂಭ ಮಾಡ್ತಾರೆ. ತದನಂತರ ಅವ್ರು ಇನ್ನೂ ಒಂದೇ ಹೆಜ್ಜೆ ಮುಂದೆ ಹೋಗ್ತಾರೆ. ಉದಾರವಾದಿಗಳು ಹೋಗ್ಬಿಟ್ಟು ಸಮಕಾಲೀನ ಉದಾರವಾದಿಗಳೆಂದು ಕರೆದುಕೊಳ್ಳುವ ಮೂಲಕ ಪುನಃ ಮಿತ ರಾಜ್ಯದ ಮತ್ತು ಸಾಂಪ್ರದಾಯಿಕ ವ್ಯಕ್ತಿವಾದವನ್ನು ಪ್ರತಿಪಾದಿಸೋದಕ್ಕೆ ಆರಂಭ ಮಾಡ್ತಾರೆ. ಅಂದರೆ ಇವರು ಕಂಪ್ಲೀಟ್ ಫೋಕಸ್ ಯಾವುದ್ರ ಮೇಲಿದೆ ಅಂತ ಹೇಳಿದ್ರೆ, ದ ಫೋಕಸ್ ಈಸ್ ಟುವರ್ಡ್ಸ್ ಲಿಮಿಟಿಂಗ್ ದ ಗವರ್ನಮೆಂಟಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಅವರೇನು ಮಾಡ್ತಾರೆ, ಮಿತ ರಾಜ್ಯದ ಮತ್ತು ಉದಾರವಾದಿಗಳೆಂದು ಕರೆದುಕೊಳ್ಳುವ ಮೂಲಕ ಪುನಃ ಮಿತ ರಾಜ್ಯದ ಮತ್ತು ಸಾಂಪ್ರದಾಯಿಕ ವ್ಯಕ್ತಿವಾದವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಅಲ್ಲದೆ ವ್ಯಕ್ತಿಗೆ ಸಂಪೂರ್ಣ ಹಕ್ಕು ಮತ್ತು ಸ್ವಾತಂತ್ರ್ಯದಲ್ಲಿ ಪ್ರಬಲವಾದಂತಹ ಒಂದು ನಂಬಿಕೆಯನ್ನು ಇವರು ವ್ಯಕ್ತಪಡಿಸ್ತಾರೆ. ಅದಾದ ಮೇಲೆ ಇವರು ವ್ಯಕ್ತಿಯು ತನ್ನ ನೈಜ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತನ್ನ ವೈಯಕ್ತಿಕವಾದ ಸಾಹಸ, ದಿಟ್ಟತನದತ್ವದ ಮೂಲಕ ಉದ್ಯಮಶೀಲತ್ವ ಪ್ರದರ್ಶನ ಮಾಡಬೇಕು, ಅವಕಾಶ ಇರಬೇಕು ಅಂತ ಹೇಳಿಬಿಟ್ಟು ಇವರು ಅಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಸೊ ವಾಟ್ ಎಲ್ಸ್ ದೇ ರಿಕ್ವೈರ್ ಅಂದರೆ, ಒಬ್ಬ ವ್ಯಕ್ತಿಯಾಗಿರತಕ್ಕಂಥವನು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಭಿವೃದ್ಧಿ ಸಾಧಿಸೋದಕ್ಕೆ ಅವಕಾಶ ಅನ್ನೋದು ಇಲ್ಲಿ ಇರಬೇಕಾಗತ್ತೆ. ವ್ಯಕ್ತಿತ್ವತೆ, ವ್ಯಕ್ತಿಯ ಹಕ್ಕುಗಳು, ವ್ಯಕ್ತಿಯ ಸ್ವಾತಂತ್ರ್ಯ, ಮುಕ್ತ ಪೈಪೋಟಿ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಮತ್ತು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯದ ಅಂಶಗಳಿಗೆ ಉದಾರತ್ವವಾದಿಗಳು ಒಲವನ್ನು ವ್ಯಕ್ತಪಡಿಸುವ ಮೂಲಕ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಟೀಕಿಸೋದಕ್ಕೆ ಆರಂಭ ಮಾಡ್ತಾರೆ. ರಾಜ್ಯದ ಕಾರ್ಯದಲ್ಲಿನ ಮಿತಿಯನ್ನು ಅವರು ಪ್ರಸ್ತಾಪನೆ ಮಾಡ್ತಾರೆ. ಅದರ ಜೊತೆಗೆ ಅವರು ಮಿತರಾಜ್ಯದ ಅನಿವಾರ್ಯತೆ, ಯಾಕೆ ರಾಜ್ಯ ಅನ್ನೋದು ಲಿಮಿಟೆಡ್ ಪವರ್ಸ್ನ ಹೊಂದಿರಬೇಕು ಅನ್ನೋದನ್ನು ಸಹ ಇವರ ಪ್ರಸ್ತಾಪನೆಯನ್ನು ಮುಂದೆ ಇಡ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಉದಾರವಾದವನ್ನು ಅವ್ರು ಏನು ಮಾಡ್ತಾರೆ, ಪುನರ್ವ್ಯಾಖ್ಯಾನ ಮಾಡ್ತಾರೆ. ಸೊ ಈ ಪುನರ್ವ್ಯಾಖ್ಯಾನವನ್ನು ನಾವೇನಂತ ಕರಿತಾ ಇದ್ದೀವಿ, ಇಲ್ಲಿ ಉದಾರತತ್ವವಾದ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ. ಫ್ರಮ್ ಲಿಬರಲಿಸಮ್ ವಿ ಆರ್ ಸ್ಟೇಟಿಂಗ್ ದಟ್ ಇಟ್ ಈಸ್ ಎ ಲಿಬರಟೇರಿಯನಿಸಮ್ ಅಂತ ಇದನ್ನು ನಾವು ಕರಿತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ದ ಟರ್ಮ್ ಮೀನಿಂಗ್ ಆರ್ ದ ಡೆಫಿನೇಷನ್ ಹ್ಯಾಸ್ ಬಿನ್ ರೀಡಿಫೈನ್ಡ್. ಇದನ್ನು ನಾವು ರೀಡಿಫೈನ್ ಮಾಡಿದ್ದೀವಿ. ಆ ಕಾರಣಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಪುನರ್ ವ್ಯಾಖ್ಯಾನವನ್ನು ಇವರು ಕೊಟ್ಟಿದ್ದಾರೆ. ಮತ್ತು ಅದನ್ನು ಸಮರ್ಥಿಸುವ ಮೂಲಕ ಸಾಂಪ್ರದಾಯಿಕ ವ್ಯಕ್ತಿವಾದ, ಸಾಂಪ್ರದಾಯಿಕ ಉದಾರತತ್ವವಾದ
ಮಾರುಕಟ್ಟೆ ಅರ್ಥವ್ಯವಸ್ಥೆ, ರಾಜ್ಯದ ಒಂದು ಕಾರ್ಯದಲ್ಲಿನ ಮಿತಿಯ ಕುರಿತಂತೆ ಪ್ರಬಲವಾಗಿ ವಾದಿಸುವ ಒಂದು ಪ್ರಯತ್ನವನ್ನು ಸಹ ಇವರು ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ ದ ಎಂಟೈರ್ ಥಿಂಗ್ ವಾಟ್ ಎವರ್ ಐ ಹ್ಯಾವ್ ಮೆನ್ಷನ್ಸ್. ಈ ಲಿಬರ್ಟೇರಿಯನಿಸಮ್ ಅಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ನಾವಿಲ್ಲಿ ಕಾಣ್ತಾ ಇದ್ದೀವಿ. ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಬಹಳ ಕಡಿಮೆ ಆಗಿದೆ. ನಿಯೋ ಲಿಬರಲಿಸಮ್ ಅಲ್ಲೂ ಸಹ ನಾವು ಇದನ್ನು ಕಾಣ್ತಾ ಹೋಗ್ತೀವಿ. ಲಿಬರ್ಟೇರಿಯನಿಸಮ್ ಅಲ್ಲೂ ಲಿಬರಲಿಸಮ್ನ ರೀಡಿಫೈನ್ ಮಾಡಿ ಲಿಬರ್ಟೇರಿಯನಿಸಮ್ ಅಂತಾರೆ. ಅದನ್ನು ಮತ್ತೆ ಇನ್ನೊಂದು ಸರಿ ಡೆವಲಪ್ಮೆಂಟ್ ಮಾಡಿಕೊಂಡು ಅದನ್ನೇ ನಾವೇನಂತ ಹೇಳ್ತೀವಿ, ನಿಯೋ ಲಿಬರಲಿಸಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನಿಯೋ ಲಿಬರಲಿಸಮ್ ಅಲ್ಲಿ ಫೈತ್ ಇನ್ ದ ಪೊಲೀಸ್ ಆ್ಯಂಡ್ ಆಲ್ಸೋ ಕನ್ಸರ್ನ್ ಫಾರ್ ದಿ ಅದರ್ಸ್ ಆ್ಯಂಡ್ ಯೂನಿವರ್ಸಲ್ ವ್ಯಾಕ್ಸಿನೇಷನ್, ಇವೆಲ್ಲವನ್ನು ಸಹ ನಾವು ಕಾಣ್ತಾ ಹೋಗ್ತೀವಿ. ಲಾ ಆ್ಯಂಡ್ ಆರ್ಡರ್, ಎವ್ರಿಥಿಂಗ್ ಇಸ್ ದೇರ್ ಇನ್ ದ ನಿಯೋ ಲಿಬರಲಿಸಮ್. ಬಟ್ ದೆರ್ ಈಸ್ ಕಂಪ್ಲೀಟಾಗಿ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಸ್ವಲ್ಪ ಕಡಿಮೆ ಇರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಉದಾರತತ್ವವಾದಿಗಳು 1970 ಮತ್ತು 80ರ ದಶಕದಲ್ಲಿ ತಮ್ಮ ವಿಚಾರಗಳನ್ನು ಹೆಚ್ಚು ಪ್ರಚಾರ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. English medium students, you can watch this video. Once I stop this Kannada, I'm going to play this video, okay? So that you will understand this liberalism as well as a neoliberalism. Or else I will play, because I have given about the neoliberalism. I will take up this the neoliberalism in the end. ಉದಾರತತ್ವವಾದಿಗಳು 1970 ಹಾಗೂ 1980ರ ದಶಕಗಳಲ್ಲಿ ತಮ್ಮ ವಿಚಾರಗಳನ್ನು ಹೆಚ್ಚು ಪ್ರಚಾರ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ವಿಚಾರಗಳಿಂದ ಉದಾರತತ್ವವಾದಿಗಳು ಸವಾಲು ಎದುರಿಸತಕ್ಕಂಥ ವಿಶ್ವದ ಪ್ರಮುಖ ಸಮತಾವಾದಿ, ಸಮಾಜವಾದಿ ರಾಷ್ಟ್ರಗಳಾದಂತಹ ಸೋವಿಯತ್ ರಷ್ಯಾ, ಚೀನಾ, ವಿಯೆಟ್ನಾಂ, ಕಾಂಬೋಡಿಯಾ, ಯುರೋಪಿನ ಸಮಾಜವಾದಿ ರಾಷ್ಟ್ರಗಳು ಆರ್ಥಿಕ ನೀತಿಯ ಹೊಂದಿದ್ದ ನಿಯಂತ್ರಣವನ್ನು ಸುಧಾರಿಸ್ಕೊಳ್ಳತಕ್ಕಂಥ ಆಲೋಚನೆಗೆ ಅವರು ಬರೋ ಹಾಗೆ ಆಗುತ್ತೆ. ಯಾಕೆ ಲಿಬರ್ಟೇರಿಯನಿಸಮ್ನ ಅರ್ಥ ಏನು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಲಿಬರ್ಟೇರಿಯನಿಸಮ್ನ ಅರ್ಥ ವ್ಯಕ್ತಿಯ ಸಂಪೂರ್ಣ ಇಚ್ಛೆಯಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿರತಕ್ಕಂಥದ್ದು. ಸಂಪೂರ್ಣ ಇಚ್ಛೆ ಮತ್ತು ಸಂಪೂರ್ಣ ನಂಬಿಕೆ, ಈ ವಾದ ವ್ಯಕ್ತಿಯ ಹಕ್ಕು, ಸ್ವಾತಂತ್ರ್ಯ, ಸ್ವತಂತ್ರ ಇಚ್ಛೆ, ಆಸಕ್ತಿ, ಆಶಯ ಮತ್ತು ಸಾಮರ್ಥ್ಯದಲ್ಲಿ ಅತ್ಯುನ್ನತವಾದ ರೀತಿಯಲ್ಲಿ ಪ್ರತಿಪಾದಿಸ್ತಾ ಹೋಗುತ್ತೆ. ವ್ಯಕ್ತಿಯು ತನ್ನ ವೈಯಕ್ತಿಕ ಸಂಪೂರ್ಣತೆ ಸಾಧಿಸಬೇಕು ಅಂತ ಹೇಳಿದಾಗ ಸ್ವಯಂ ಸ್ವತಂತ್ರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಬೇಕು ಮತ್ತು ಸ್ವಯಂ ಆಗಿ ಸಾಧಿಸೋದಕ್ಕೆ ಸಾರ್ಥಕತೆಯನ್ನು ಇವನು ಹೊಂದಿರ್ತಾನೆ ಎಂಬುದರಲ್ಲಿ ಸಂಪೂರ್ಣ ನಂಬಿಕೆಯನ್ನು ಉದಾರತತ್ವವಾದಿಗಳು ಇಲ್ಲಿ ಹೊಂದಿರ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ನಿಯೋ ಲಿಬರಲಿಸಮ್. ದ ನಿಯೋಲಿಸ್ ಕ್ಯಾನ್ ಬಿ ಗ್ರಾಸ್ಪ್ಡ್ ಕೊಹೆರೆಂಟ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀನಿ. ಐ ವಿಲ್ ಟೇಕ್ ಅಪ್ ಆಲ್ ದಿಸ್ ಥಿಂಗ್ಸ್ ಇಂದ ನೆಕ್ಸ್ಟಲ್ಲಿ ತಗೊಳ್ತೀನಿ. ಉದಾರತತ್ವವಾದಿಗಳು ವ್ಯಕ್ತಿಯ ಗರಿಷ್ಠ ಪ್ರಮಾಣ ಸ್ವಾತಂತ್ರ್ಯದ ಕುರಿತಂತೆ ಪ್ರಬಲವಾಗಿ ಇಲ್ಲಿ ಪ್ರತಿಪಾದಿಸ್ತಾರೆ. ವ್ಯಕ್ತಿಯ ಹಕ್ಕು, ವ್ಯಕ್ತಿಯ ಚಟುವಟಿಕೆಗಳು, ವ್ಯಕ್ತಿಯು ಅನುಸರಿಸಲು ಇಚ್ಛಿಸುವ ಉದ್ಯೋಗ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಅಥಾರಿಟಿಗಳಾದ ರಾಜ್ಯ ಸರ್ಕಾರಗಳ ಅಧಿಕಾರ ಚಲಾವಣೆ ಮತ್ತು ಪಾತ್ರವು ಮಿತವಾದ ವ್ಯಾಪ್ತಿಯಲ್ಲಿರಬೇಕು ಅಂತ ಹೇಳಿಬಿಟ್ಟು ಇದನ್ನು ವಾದವನ್ನು ಮಾಡ್ತಾರೆ. ಸಾಂಪ್ರದಾಯಿಕ ವ್ಯಕ್ತಿವಾದ ಅನ್ನತಕ್ಕಂಥದ್ದು ಹಲವಾರು ವಿಚಾರ ತತ್ವಗಳಲ್ಲಿ ನಂಬಿಕೆಯನ್ನು ಹೊಂದಿರುತ್ತೆ. ಅವುಗಳಲ್ಲಿ ಪ್ರಮುಖ ಯಾವುದ್ಯಾವುದು ಅಂತ ಹೇಳಿದ್ರೆ ವ್ಯಕ್ತಿಯ ಸ್ವಾಭಾವಿಕ ಹಕ್ಕುಗಳು, ಅನಿಯಂತ್ರಿತ ಸ್ವಾತಂತ್ರ್ಯ ಅಂದರೆ ನಕಾರಾತ್ಮಕ ಸ್ವಾತಂತ್ರ್ಯ, ಮುಕ್ತವಾದ ಆರ್ಥಿಕ ಸ್ವಾತಂತ್ರ್ಯ, ಇವೆಲ್ಲವನ್ನು ಸಹ ನಾವಿಲ್ಲಿ ನೋಡ್ತಾ ಬರ್ತೀವಿ. ಇವೆಲ್ಲನೂ ಸಹ ಪ್ರಮುಖ ಲಕ್ಷಣಗಳು ಆಗಿದ್ದಾವೆ. ಆದರೂ ಉದಾರತತ್ವವಾದಿಗಳು ಸಮಾಜದಲ್ಲಿ ವ್ಯಕ್ತಿಯ ನಾನ್ ಕಾನ್ಸೆನ್ಸಿ ಪ್ರಾಕ್ಟೀಸನ್ನು ರಕ್ಷಿಸಿಕೊಳ್ಳತಕ್ಕಂಥ ಹಕ್ಕನ್ನು ಹೊಂದಿದವರಾಗಿರ್ತಾರೆ ಅಂತ ಹೇಳ್ತಾರೆ. ಅಂತಹ ಸಾಮಾಜಿಕವಾಗಿರತಕ್ಕಂಥ ಪಿಡುಗುಗಳು ಯಾವುದ್ಯಾವುದು? ಸಮಾಜದಲ್ಲಿ ಕೆಲವೊಂದು ಪಿಡುಗುಗಳು ಸಹ ನಾವು ಕಾಣ್ತಾ ಹೋಗ್ತೀವಿ. ಕೆಲವೊಂದು ಗುಂಪುಗಳಿರ್ತವೆ. ಸಲಿಂಗ ಕಾಮ, ಮದ್ಯವ್ಯಸನ, ಡ್ರಗ್ ವ್ಯಸನ ಇವೇ ಮೊದಲಾದವುಗಳು. ಈ ಬಗೆಯ ಸಾಮಾಜಿಕ ಪಿಡುಗುಗಳಿಂದ ರಕ್ಷಿಸಬೇಕು ಅಂತ ಹೇಳಿದ್ರೆ ಸಾಮೂಹಿಕ ಪ್ರಯತ್ನದ ಮೂಲಕ ಹಾಗೂ ಅಗತ್ಯ ಕಾನೂನುಗಳು ಅವಶ್ಯಕ ಅಂತ ಹೇಳಿಬಿಟ್ಟು ಉದಾರತತ್ವವಾದಿಗಳು ಇಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ಉದಾರತತ್ವವಾದಿಗಳು ಅಭಿವೃದ್ಧಿಯ ಹೆಸರಿನಲ್ಲಿ ಕಲ್ಯಾಣ ಕಾರ್ಯಕ್ರಮದ ಮೂಲಕ ರಾಜ್ಯದ ಅಧಿಕಾರ ಮತ್ತು ಕಾರ್ಯಗಳನ್ನು ಸಹ ವೃದ್ಧಿಯಾಗೋದನ್ನು ಇವರು ವಿರೋಧಿಸ್ತಾರೆ. ವಾಸ್ತವವಾಗಿ ಉದಾರತತ್ವವಾದವು ಕಲ್ಯಾಣ ರಾಜ್ಯದ ಹೆಸರಿನಲ್ಲಿ ರಾಜ್ಯದ ಅಧಿಕಾರ ಮತ್ತು ಪಾತ್ರ ವೃದ್ಧಿ ಆಗ್ತಾ ಇರೋದನ್ನು ಖಂಡಿಸುವ ಸಲುವಾಗಿ ಅಸ್ತಿತ್ವಕ್ಕೆ ಬಂದಿದೆ. ಅಲ್ಲದೆ ಕಲ್ಯಾಣ ಉದಾರವಾದವು ವ್ಯಕ್ತಿಗೆ ಪರಿಣಾಮ ಅಂದರೆ ಅಡ್ಡಪಡಿಸತಕ್ಕಂಥದ್ದು ಅಂತ ಹೇಳ್ತಾರೆ. ಈ ಉದಾರತತ್ವವಾದದ ಮುಖ್ಯ ಪ್ರತಿಪಾದಕರು ಯಾರ್ಯಾರು? ಹೂ ಆರ್ ದ ಮೇನ್ ಅಡ್ವೊಕೇಟ್ಸ್ ಆಫ್ ದಿಸ್ ಲಿಬರ್ಟೇರಿಯನಿಸಮ್ ಅಂದರೆ F.A. ಹೈಕ್, ಕಾರ್ಲ್ ಪಾಪರ್, ಮಿಲ್ಟನ್ ಫ್ರೈಡ್ಮನ್,
ಮುರ್ರೆ ರೋತ್ಬ್ಯಾಂಡ್, ರಾಬರ್ಟ್ ನಾಜಿಕ್ ಅಂತ ಹೇಳಿ ಕರಿತೀವಿ. ಇವ್ರನ್ನೆಲ್ಲನೂ ಸಹ ನಾವೇನಂತ ಕರಿತೀವಿ, ಉದಾರತತ್ವವಾದಿಗಳು ಅಥವಾ ಲಿಬರ್ಟೇರಿಯನಿಸಮ್ಸ್ ಅಂತ ಕರಿತೀವಿ. ಐ ರಿಪೀಟ್ ದಿಸ್ ಒನ್ಸ್ ಅಗೇನ್. ಎಫ್.ಎ. ಹೈಕ್, ಕಾರ್ಲ್ ಪಾಪರ್, ಮಿಲ್ಟನ್ ಫ್ರೈಡ್ಮ್ಯಾನ್, ಮುರ್ರೆ ರೋತ್ಬ್ಯಾಂಡ್, ರಾಬರ್ಟ್ ನಾಜಿಕ್. ಈ ಉದಾರತತ್ವವಾದಿಗಳು ಸಾಂಪ್ರದಾಯಿಕ ಉದಾರವಾದದಲ್ಲಿ ಅಪಾರವಾದಂತಹ ನಂಬಿಕೆಯನ್ನು ಹೊಂದಿರ್ತಾರೆ. ಇಚ್ಛಾ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯದ ನಿರ್ಬಂಧ ರಹಿತೆಯನ್ನು ಸಹ ಇವರು ಪ್ರತಿಪಾದಿಸ್ತಾ ಇರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನನ್ನ ನಂಬಿಕೆ, ವ್ಯಕ್ತಿತ್ವದ ಗುಣ ಮತ್ತು ವ್ಯಕ್ತಿವಾದದ ಗುಣಗಳನ್ನು ಸಂಪೂರ್ಣವಾಗಿ ಇವರು ಪ್ರತಿಪಾದಿಸ್ತಾ ಇರ್ತಾರೆ. ಈ ಉದಾರತತ್ವವಾದದಲ್ಲಿ ಬಂಡವಾಳ ಅರ್ಥವ್ಯವಸ್ಥೆಯನ್ನು ಪ್ರಬಲವಾಗಿ ಇದು ಬೆಂಬಲಿಸ್ತಾ ಹೋಗುತ್ತೆ. ಅದೇ ಸಮಯದಲ್ಲಿ ಬಂಡವಾಳ ಅರ್ಥವ್ಯವಸ್ಥೆಯು ಅನಿವಾರ್ಯ ಆಗಿರುತ್ತೆ. ವ್ಯಕ್ತಿಯ ಸ್ವಾಭಾವಿಕ ಅಭಿವ್ಯಕ್ತತೆಯನ್ನು ಇವರು ಪ್ರತಿಪಾದಿಸ್ತಾರೆ. ಮುಂದುವರಿದು ಇವರು ಕಲ್ಯಾಣ ರಾಜ್ಯದ ವಿರುದ್ಧವಾಗಿ ರಾಜ್ಯದ ಮಿತತ್ವ ಅಧಿಕಾರವನ್ನು ಸಹ ಇವರು ಪ್ರತಿಪಾದಿಸ್ತಾರೆ. ವಾಸ್ತವವಾಗಿ ಕಲ್ಯಾಣ ರಾಜ್ಯದ ಅವಲಂಬನೆ ಎಂಬುದು ಮತ್ತು ಸಾಮಾಜಿಕ ನೀತಿಗಳು ಸಾಮಾಜಿಕ, ರಾಜಕೀಯ, ಆರ್ಥಿಕ ವ್ಯವಸ್ಥೆಯ ಸಮಗ್ರವಾದ ಮತ್ತು ಅಧಿಕಾರಯುಕ್ತವಾದ ಉಗಮಕ್ಕೆ ಸಹ ಇದು ಕಾರಣ ಆಗ್ತಾ ಹೋಗುತ್ತೆ. ಕೆಲವೊಂದು ಯಾವ ಗ್ರಂಥಗಳನ್ನು ಬರೆದಿದ್ದಾರೆ ಇವರು ಅಂತ ಹೇಳಿದಾಗ, ಎಫ್.ಎ. ಹೈಕ್ರವರು ದ ರೋಡ್ ಆಫ್ ಸೆರ್ಡಮ್ ಎಂಬುದರಲ್ಲಿ ರಾಜ್ಯವು ವ್ಯಕ್ತಿ ಸ್ವಾತಂತ್ರ್ಯದ ಶತ್ರು ಆಗಿರುತ್ತೆ. ಸಮಾಜವಾದಿ ವಿಚಾರ ಸಿದ್ಧಾಂತಗಳನ್ನು ಇವರು ತಿರಸ್ಕಾರ ಮಾಡಿದ್ದಾರೆ. ಮುಂದುವರೆದು ಇವರು ರಾಜ್ಯವು ವ್ಯಕ್ತಿಯ ಸ್ವಾತಂತ್ರ್ಯ, ವ್ಯಕ್ತಿಯ ಹಿತಾಸಕ್ತಿಗಳು, ಖಾಸಗಿ ಆಸ್ತಿ, ವ್ಯಕ್ತಿಯ ಹಕ್ಕುಗಳನ್ನು ದಮನ ಮಾಡುವ ಸಾಧನವಾಗಿ ರಾಜ್ಯ ಇದೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇದ್ದಾರೆ. ವ್ಯಕ್ತಿಯ ಹಕ್ಕುಗಳ ಮೇಲೆ ನಿರ್ಬಂಧ ವಿಧಿಸುವ ಮೂಲಕ ಸರ್ಕಾರ ಮತ್ತು ಆಡಳಿತಶಾಹಿಯನ್ನು ಇದು ಶಕ್ತಿಯುತಗೊಳಿಸ್ತಾ ಹೋಗುತ್ತೆ ಅಂತಲೂ ಸಹ ಇವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅದೇ ರೀತಿಯಾಗಿ ಆಂಡ್ರ್ಯೂ ಹೈವುಡ್ ಅವರು ಹೇಳ್ತಾರೆ, ರಾಜಕೀಯ ಸಿದ್ಧಾಂತ ಅನ್ನತಕ್ಕಂಥದ್ದು ಸ್ವಾತಂತ್ರ್ಯಕ್ಕೆ ಅಂದರೆ ನಕಾರಾತ್ಮಕವಾದ ಸ್ವಾತಂತ್ರ್ಯಕ್ಕೆ ಮಹತ್ವವನ್ನು ನೀಡುತ್ತೆ ಅಂತ ಇವರು ಹೇಳ್ತಾರೆ. ಸಾಂಪ್ರದಾಯಿಕವಾಗಿ ಉದಾರತತ್ವವಾದ ವ್ಯಕ್ತಿಯ ಇಚ್ಛಾ ಸ್ವಾತಂತ್ರ್ಯದ ಸಂಪೂರ್ಣತೆಗೆ ಬಂಧವಾಗಿರುತ್ತೆ ಅಂತ ಇನ್ನೊಬ್ಬರು ಹೇಳ್ತಾ ಇದ್ದಾರೆ. ಆಕ್ಸ್ಫರ್ಡ್ನ ನಿಘಂಟ್ನ ರಾಜಕೀಯ ದಾಖಲೆ ಪ್ರಕಾರ ಉದಾರತತ್ವವಾದ ಅನ್ನೋದು ಸಾಮೂಹಿಕವಾದ ಅಥಾರಿಟೇರಿಯನಿಸಮ್ ರಾಜ್ಯಗಳನ್ನು ರೋಲ್ ಬ್ಯಾಕ್ ಮಾಡತಕ್ಕಂಥದ್ದು ಇದರ ಮುಖ್ಯ ಲಕ್ಷಣ ಅಂತಲೂ ಹೇಳ್ತಾರೆ. ಸೊ ಫೈನಲಿ ವಿ ನೀಡ್ ಟು ಟೆಲ್ ಇನ್ ದ ಜನರಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಇಚ್ಛಾ ಸ್ವಾತಂತ್ರ್ಯಕ್ಕೆ ಮಹತ್ವವನ್ನು ಕೊಡೋದು, ವ್ಯಕ್ತಿಯ ಹಕ್ಕುಗಳಿಗೆ ಪ್ರಾಮುಖ್ಯತೆಯನ್ನು ನೀಡತಕ್ಕಂಥದ್ದು, ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯವನ್ನು ವ್ಯಕ್ತಿಯ ಆಯ್ಕೆಗೆ ಬಿಡತಕ್ಕಂಥದ್ದು, ಮುಕ್ತ ಪೈಪೋಟಿ ಮಾಡತಕ್ಕಂಥದ್ದು, ಕಾನೂನು ಹಾಗೂ ಪ್ರಜಾಸತ್ತಾತ್ಮಕ ಮತ್ತು ಮಿತ ಸರ್ಕಾರವು ಮತ್ತು ಮಿತ ರಾಜ್ಯವು ಕೇವಲ ರಕ್ಷಣಾ ಕಾರ್ಯ ಮತ್ತು ಬಿಕ್ಕಟ್ಟು ಸಂದರ್ಭದಲ್ಲಿ ಮಾತ್ರ ನಿರ್ವಹಣೆ ಮಾಡಬೇಕು ಅಂತಲೂ ಸಹ ಇವರು ಹೇಳ್ತಾರೆ. ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮುಕ್ತ ಆರ್ಥಿಕ ಸ್ವಾತಂತ್ರ್ಯ, ದಟ್ ಇಸ್ ಅ ಲೈಸಸ್ ಫೇರ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಉದಾರತತ್ವವಾದದ ಎರಡು ಮೂಲ ಸ್ತಂಭಗಳು ಅಂತಲೇ ನಾವಿಲ್ಲಿ ಹೇಳ್ತಾ ಇರ್ತೀವಿ. ಸೊ ಫ್ರೆಡ್ರಿಕ್ ಹೈಕ್ ಅವರು ಇಲ್ಲಿ ನಾವು ನೋಡ್ತಾ ಇದ್ದಂತೆಯೇ 3 ವ್ಯಕ್ತಿಗತ ಸ್ವಾತಂತ್ರ್ಯವನ್ನು ವಿವರಣೆ ಕೊಡ್ತಾರೆ. ಮೊದಲನೇದಾಗಿ ಆಂತರಿಕ ಸ್ವಾತಂತ್ರ್ಯ, ಎರಡನೇದಾಗಿ ರಾಜಕೀಯ ಸ್ವಾತಂತ್ರ್ಯ, ಮೂರನೇದಾಗಿ ಅಧಿಕಾರ ಸ್ವಾತಂತ್ರ್ಯ. ಸೊ ಅದೇ ರೀತಿ ರಾಬರ್ಟ್ ನಾಜಿಕ್ ಅವರಲ್ಲೂ ಸಹ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಅವರು ಸಹ ಉತ್ತಮವಾದಂತಹ ಅಮೆರಿಕದ ಖ್ಯಾತ ರಾಜ್ಯಶಾಸ್ತ್ರಜ್ಞರಾಗಿರ್ತಾರೆ. ಸೊ ಅವರಲ್ಲೂ ಸಹ ನಾವು ಇದನ್ನು ಕಾಣ್ತಾ ಬರ್ತೀವಿ. ರೋತ್ಬ್ಯಾಂಡ್ ಅವರಲ್ಲಿ ಕಾಣ್ತೀವಿ, ಫ್ರೈಡ್ಮ್ಯಾನ್ ಅವರಲ್ಲೂ ನಾವು ಇದನ್ನು ಕಾಣ್ತಾ ಬರ್ತೀವಿ. ಸೊ ಪ್ರಮುಖ ಲಕ್ಷಣಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ, ವ್ಯಕ್ತಿಯ ಇಚ್ಛಾ ಸ್ವಾತಂತ್ರ್ಯದಲ್ಲಿ ನಂಬಿಕೆ, ಎರಡನೇದಾಗಿ ವ್ಯಕ್ತಿಯಲ್ಲಿಯೂ ಸಹ ಸ್ವಂತ ಸ್ವಾತಂತ್ರ್ಯ, ವ್ಯಕ್ತಿತ್ವ ಮತ್ತು ಸಾಮರ್ಥ್ಯ ಇರಬೇಕು ಅಂತ ಹೇಳ್ತಾರೆ. ವ್ಯಕ್ತಿಯ ಹಕ್ಕುಗಳು ಅಭಿವೃದ್ಧಿಯವು ಮತ್ತು ಆಗದೇ ಇರತಕ್ಕಂಥದ್ದು, ಪೈಪೋಟಿ, ಬಂಡವಾಳ ಮತ್ತು ಮುಕ್ತವಾಗಿ ಆರ್ಥಿಕ ವ್ಯವಸ್ಥೆಗೆ ಬೆಂಬಲ ನೀಡಬೇಕು ಅನ್ನತಕ್ಕಂಥದ್ದು, ಸಮಾನತೆಗೆ ಮಿತ ಅಥವಾ ಕಡಿಮೆ ಪ್ರಮಾಣದಲ್ಲಿ ಮಹತ್ವವನ್ನು ನೀಡಬೇಕು, ಉದಾರತತ್ವವಾದಿಗಳಿಗೆ ಮತ್ತು ನ್ಯಾಯ, ಆಸ್ತಿ ಒಡೆತನ ಮತ್ತು ಉದಾರತತ್ವವಾದಿಗಳು, ನಾಗರಿಕತ್ವ ಮತ್ತು ಉದಾರತತ್ವವಾದ, ರಾಜ್ಯದ ಅಧಿಕಾರ ಮಿತವಾದುದು. ಅರಾಜಕತೆ ಮತ್ತು ಅರಾಜಕತೆ ಉದಾರತತ್ವವಾದಿಗಳು. ಸೊ ಉದಾರತತ್ವವಾದಿಗಳನ್ನು 2 ಪಂಥಗಳನ್ನಾಗಿ ಗುರುತಿಸ್ಬೋದು. ಅವುಗಳೆಂದರೆ ಅರಾಜಕತೆ ಅಥವಾ ಅರಾಜಕತೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗ್ತೀವಿ. ಸಂಪೂರ್ಣವಾಗಿ ಇದನ್ನು ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ವಾದವನ್ನು ಸಹ ಮಾಡ್ತಾರೆ. ಸಮಾಜದಲ್ಲಿ ಸರ್ಕಾರಕ್ಕೆ ಯಾವುದೇ ಸ್ಥಾನಮಾನ ಇರೋದಿಲ್ಲ ಒಂದು ವೇಳೆ ಇದನ್ನು ಅಂಗೀಕಾರ ಮಾಡಿದರೆ ಎನ್ನುವ ಮೂಲಕ ರಾಜ್ಯದ ಮಿತ ಕಾರ್ಯದ ತತ್ವವನ್ನು ಸಹ ಇವರು ತಿರಸ್ಕಾರ ಮಾಡ್ತಾ ಹೋಗ್ತಾರೆ.
ಅರೆ ಅರಾಜಕತಾ ಉದಾರತ್ವವಾದಿಗಳು ಅಂತ ಹೇಳಿದ್ರೆ ಈ ಪಂಥದವರು ರಾಜ್ಯವು ಅವಶ್ಯಕವೆಂದು ಹಾಗೂ ರಾಜ್ಯದ ಅಗತ್ಯತೆಯನ್ನು ಪ್ರತಿಪಾದಿಸುವ ಮೂಲಕ ರಾಜ್ಯದ ಮಿತತ್ವಾಧಿಕಾರವನ್ನು ಚಲಾಯಿಸಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಉದಾರತತ್ವವಾದಿಗಳಿಗೆ ತನ್ನದೇ ಆದಂತಹ ಟೀಕೆಗಳು ಸಹ ಇದೆ. ವ್ಯಕ್ತಿಗೆ ಎಲ್ಲ ರೀತಿಯ ಮಹತ್ವವನ್ನು ನೀಡದೇ ಇರತಕ್ಕಂಥದ್ದು, ಜೊತೆಗೆ ಸಮಾಜದ ಮಹತ್ವವನ್ನು ನಿರ್ಲಕ್ಷಿಸಿರೋದು, ಸ್ವತಂತ್ರವೆಂದರೆ ನಕಾರಾತ್ಮಕ ಸ್ವತಂತ್ರ ಎಂದು ಅರ್ಥೈಸಿದ್ದು, ರಾಜ್ಯದ ಕುರಿತಂತೆ ಸಂಕುಚಿತವಾಗಿರತಕ್ಕಂಥ ಅಭಿಪ್ರಾಯ, ಸ್ವಾತಂತ್ರ್ಯಕ್ಕೆ ಮಹತ್ವ ನೀಡಿ ಸಮಾನತೆಯನ್ನು ಕಡೆಗಣಿಸುವುದು, ಬಂಡವಾಳಶಾಹಿತ್ವ, ವ್ಯಕ್ತಿ ಸ್ವಾತಂತ್ರ್ಯವು ರಾಜ್ಯ ಅಥಾರಿಟಿ ಇತರೆ ವ್ಯಕ್ತಿಗಳು ಮತ್ತು ಕುಟುಂಬ ಸಮಾಜದಿಂದಲೂ ರಕ್ಷಿಸಿಕೊಳ್ಳುವ ಅಗತ್ಯತೆ ಇರುತ್ತೆ ಅನ್ನೋದು, ಸಾರ್ವಭೌಮತ್ವವುಳ್ಳ ಉದಾರವಾದಿ ಪ್ರಜಾಸತ್ತಾತ್ಮಕ ಕಲ್ಯಾಣ ರಾಜ್ಯ ಕುರಿತಂತೆ ಹೆಚ್ಚಿನ ನಿರಾಸಕ್ತಿ ವಹಿಸೋದು, ಸಮಾಜದಲ್ಲಿನ ದುರ್ಬಲ ವರ್ಗದವರಿಗೆ ವಿಶೇಷ ರಕ್ಷಣೆಯನ್ನು ಕುರಿತಂತೆ ಆಸಕ್ತಿಯನ್ನು ವಹಿಸತಕ್ಕಂಥದ್ದು. ಇವೆಲ್ಲವನ್ನು ಸಹ ನಾವು ಕಾಣ್ತಾ ಬರ್ತೀವಿ. ಸೊ ಬೇರೆ ಬೇರೆ ಸಹ ಯಾಕೆ ಟೀಕೆ ಮಾಡಿದ್ದಾರೆ ಅನ್ನೋದನ್ನು ಸಹ ನನಗೆ ಕೊಟ್ಟಿದ್ದಾರೆ. ಐ ಟೇಕ್ ಅಪ್ ಆಲ್ ದೋಸ್ ಥಿಂಗ್ಸ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನಾನು ನಿಮಗೆ ತೆಗೆದುಕೊಳ್ತಾ ಅದನ್ನು ಹೋಗ್ತೀನಿ. ಸೊ ವಾಟ್ ಈಸ್ ಇದು ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಲಿಬರಲಿಸಮ್ ಆ್ಯಂಡ್ ನಿಯೋಲಿಬರಲಿಸಮ್ ಅನ್ನೋದನ್ನು ನೋಡ್ಬಿಡೋಣ. Neither liberalism nor neoliberalism can be grasped coherently without talking about capitalism and democracy. If liberalism names the political ideology aligned to the historical emergence of the free market, capitalism and Western style representative democracy and all we come across. Okay, so ವಾಟ್ ಡಸ್ ದಟ್ ಮೀನ್ ಏನು ಅಂತ ಹೇಳಿದ್ರೆ, ಬಂಡವಾಳಶಾಹಿ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿದೆ. ಉದಾರವಾದ ಮತ್ತು ನವ ಉದಾರೀಕರಣವನ್ನು ನಾವು ಸುಸಂಹಿತವಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಗ್ರಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಉದಾರವಾದವು ಮುಕ್ತ ಮಾರುಕಟ್ಟೆ, ಬಂಡವಾಳಶಾಹಿ ಮತ್ತು ಪಾಶ್ಚಿಮಾತ್ಯ ಶೈಲಿಯ ಪ್ರತಿನಿಧಿ ಪ್ರಜಾಪ್ರಭುತ್ವದ ಐತಿಹಾಸಿಕ ಹೊರಹೊಮ್ಮುವಿಕೆಗೆ ಹೊಂದಿಕೆಯಾದ ರಾಜಕೀಯ ಸಿದ್ಧಾಂತವನ್ನು ಇದು ಹೆಸರಿಸಿದ್ರೆ, ನವ ಉದಾರೀಕರಣ ಅನ್ನತಕ್ಕಂಥದ್ದು 1970ರ ದಶಕದಿಂದ ಜಾಗತೀಕರಣಗೊಂಡಿರುವ ಉದಾರವಾದ, ಬಂಡವಾಳಶಾಹಿ ಮತ್ತು ಪ್ರಜಾಪ್ರಭುತ್ವದ ಒಂದು ನಿರ್ದಿಷ್ಟ ಆಡಳಿತವನ್ನು ಇದು ಸಕ್ರಿಯ ರೂಪದಲ್ಲಿ ಸೂಚಿಸ್ತಾ ಹೋಗುತ್ತೆ. ವಿಮರ್ಶಕರು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಕಾಣುವ ಮಾರುಕಟ್ಟೆ ಅಥವಾ ಸ್ಪರ್ಧೆಯ ತತ್ವಗಳ ರಾಜ್ಯದ ಒಂದು ಪ್ರಚಾರ ಇದು ಆಗಿದೆ. Liberalism is also can be described as the hegemonic common sense of communication research, the political philosophy and ideology that shaped the establishment of trajectory of American democracy was inscribed in the U.S. foundations of the found. It was internalized into a teaching curriculum, the wanted liberal arts degree that inculcated the liberal reflexes. ಸೊ ಇವಿಷ್ಟನ್ನು ಸಹ ನಾವು ಏನಂತ ಹೇಳ್ಬೋದು ಅಥವಾ ಅರ್ಥವನ್ನು ಮಾಡ್ಕೊಳ್ಬೇಕು ಅಂತಂದರೆ, ಉದಾರವಾದವನ್ನು ಸಂವಹನ ಸಂಶೋಧನೆಯ ಆಧಿಪತ್ಯದ ಸಾಮಾನ್ಯ ಜ್ಞಾನ ಅಂತಲೂ ಸಹ ವಿವರಿಸಬಹುದು. ಅಮೆರಿಕನ್ ಪ್ರಜಾಪ್ರಭುತ್ವದ ಸ್ಥಾಪನೆ ಮತ್ತು ಪಥವನ್ನು ರೂಪಿಸಿದ ರಾಜಕೀಯ ತತ್ವಶಾಸ್ತ್ರ ಮತ್ತು ಸಿದ್ಧಾಂತವನ್ನು US ಕ್ಷೇತ್ರದ ಅಡಿಪಾಯಗಳಲ್ಲಿ ಇದನ್ನು ಕೆತ್ತಲಾಗಿದೆ. ಸಂವಹನ ಪದವೀಧರನ್ನು ನೇಮಿಸಿಕೊಳ್ಳತಕ್ಕಂಥ ಒಂದು ವೃತ್ತಿ ಮತ್ತು ಸಂಸ್ಥೆಗಳ ಉದಾರ ಪ್ರತಿವರ್ತನೆಗಳನ್ನು ಪ್ರಚೋದಿಸುವ ಬೋಧನಾ ಪಠ್ಯದಲ್ಲಿ ವಾಂಟೆಡ್ ಲಿಬರಲ್ ಆರ್ಟ್ಸ್ ಪದವಿಯನ್ನು ಇದನ್ನು ಆತಂಕಗೊಳಿಸ್ಲಾ ಹೋಗ್ತಾರೆ. ಸೊ ನೆಕ್ಸ್ಟ್ ಮಿ ಟೇಕ್ ಅಪ್ ದ ವಾಟ್ ಈಸ್ ನಿಯೋಲಿಬರಲಿಸಮ್ ಅಂದರೆ ಏನು ಅನ್ನೋದನ್ನು ನೋಡೋಣ. ನಿಯೋಲಿಬರಲಿಸಮ್ ಇಸ್ ಎ ಪಾಲಿಸಿ ಮಾಡೆಲ್ ದಟ್ ಎನ್ಕಾಂಪಸಸ್ ದಟ್ ಪಾಲಿಸೀಸ್ ಅಂಡ್ economics and seeks to transfer the control of economic factors from the public sector to the private sector. Many liberalism policies enhance the working of free market capitalism and attempt to place limits on government spending, government regulation and public ownership. ನವ ಉದಾರೀಕರಣ ಒಂದು ನೀತಿಯ ಮಾದರಿಯಾಗಿರುತ್ತೆ. ಅದು ರಾಜಕೀಯ ಮತ್ತು ಅರ್ಥಶಾಸ್ತ್ರ ಎರಡನ್ನೂ ಸಹ ಇದು ಒಳಗೊಂಡಿರುತ್ತೆ. ಮತ್ತು ಆರ್ಥಿಕ ಅಂಶಗಳ ನಿಯಂತ್ರಣವನ್ನು ಸಹ ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ ವರ್ಗಾಯಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಅನೇಕ ನವ ಉದಾರೀಕರಣ ನೀತಿಗಳು ಮುಕ್ತ ಮಾರುಕಟ್ಟೆ ಬಂಡವಾಳಶಾಹಿಯ ಕಾರ್ಯವನ್ನು ಹೆಚ್ಚಿಸ್ತಾ ಹೋಗುತ್ತೆ ಮತ್ತು ಸರ್ಕಾರದ ಖರ್ಚು, ಸರ್ಕಾರದ ನಿಯಂತ್ರಣ ಮತ್ತು ಸಾರ್ವಜನಿಕ ಮಾಲೀಕತ್ವದ ಮೇಲೆ ಮಿತಿಗಳನ್ನು ಹೇಳೋದಕ್ಕೂ ಇದು ಪ್ರಯತ್ನವನ್ನು ಮಾಡುತ್ತೆ. Neoliberalism is often associated with the leader of Margaret Thatcher,
ನವ ಉದಾರೀಕರಣವು ಹೆಚ್ಚಾಗಿ 1979ರಿಂದ 1900ರವರೆಗೆ UK ಪ್ರಧಾನಮಂತ್ರಿ ಮಾರ್ಗರೆಟ್ ಥ್ಯಾಚರ್ ಮತ್ತು 1975ರಿಂದ 90ರವರೆಗೆ ಕನ್ಸರ್ವೇಟಿವ್ ಪಕ್ಷದ ನಾಯಕ ಮತ್ತು US 40ನೇ ಅಧ್ಯಕ್ಷ ರೊನಾಲ್ಡ್ ರೇಗನ್ ಅವರ ನಾಯಕತ್ವದೊಂದಿಗೆ ಸಂಬಂಧ ಹೊಂದಿದೆ. ತೀರಾ ಇತ್ತೀಚೆಗೆ ನವ ಉದಾರೀಕರಣ ಕಠಿಣ ನೀತಿಗಳನ್ನು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸರ್ಕಾರದ ಖರ್ಚುಗಳನ್ನು ಕಡಿತಗೊಳಿಸುವ ಪ್ರಯತ್ನಗಳೊಂದಿಗೆ ಸಂಬಂಧವನ್ನು ಇದು ಹೊಂದಿದೆ. What are the features of the same thing? The policies of neoliberalism typically supports final austerity, deregulation, free trade, privatization, and a reduction in government spending. ನವ ಉದಾರೀಕರಣ ನೀತಿಗಳು ಸಾಮಾನ್ಯವಾಗಿ ಹಣಕಾಸಿನ ಸಂಯಮ, ಅನಿಯಂತ್ರಣ, ಮುಕ್ತ ವ್ಯಾಪಾರ, ಖಾಸಗೀಕರಣ ಮತ್ತು ಸರ್ಕಾರದ ಖರ್ಚಿನಲ್ಲಿನ ಕಡಿತವನ್ನು ಇದು ಬೆಂಬಲಿಸುತ್ತೆ. ನವ ಉದಾರೀಕರಣವು ಯುನೈಟೆಡ್ ಕಿಂಗ್ಡಮ್ನ ಮಾರ್ಗರೆಟ್ ಥ್ಯಾಚರ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ರೊನಾಲ್ಡ್ ರೇಗನ್ನ ಆರ್ಥಿಕ ನೀತಿಗಳೊಂದಿಗೆ ಸಂಬಂಧ ಹೆಚ್ಚಾಗಿದೆ. ಪ್ರಜಾಪ್ರಭುತ್ವಕ್ಕೆ ಅಪಾಯವನ್ನುಂಟು ಮಾಡುವ ಪ್ರವೃತ್ತಿ, ಕಾರ್ಮಿಕರ ಹಕ್ಕುಗಳು ಮತ್ತು ಸಾರ್ವಭೌಮ ರಾಷ್ಟ್ರಗಳ ಸ್ವನಿರ್ಣಯದ ಹಕ್ಕನ್ನು ಒಳಗೊಂಡಂತೆ ನವ ಉದಾರೀಕರಣದ ಬಗ್ಗೆ ಬಹಳಷ್ಟು ನಾವಿಲ್ಲಿ ಲಕ್ಷಣಗಳನ್ನು ಕಾಣ್ತಾ ಹೋಗ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಲಿಬರಲಿಸಮ್ ಹೇಗೆ ಅರ್ಥ ಮಾಡ್ಕೊಬೇಕು ಅಂತ ಹೇಳಿ, ನವ ಉದಾರೀಕರಣವು ಲೈಸೆಸ್ ಫೇರ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ಇದು ವ್ಯಕ್ತಿಗಳು ಮತ್ತು ಸಮಾಜದ ಆರ್ಥಿಕ ಸಮಸ್ಯೆಗಳಲ್ಲಿ ಕನಿಷ್ಠ ಪ್ರಮಾಣದ ಸರ್ಕಾರದ ಹಸ್ತಕ್ಷೇಪವನ್ನು ಸೂಚಿಸುವ ಚಿಂತನೆಯ ಒಂದು ಶಾಲೆಯಾಗಿದೆ. ಮುಂದುವರಿದು ಆರ್ಥಿಕ ಬೆಳವಣಿಗೆಯು ತಾಂತ್ರಿಕ ಆವಿಷ್ಕಾರ, ಮುಕ್ತ ಮಾರುಕಟ್ಟೆಯ ವಿಸ್ತರಣೆ ಮತ್ತು ಸೀಮಿತ ರಾಜ್ಯ ಹಸ್ತಕ್ಷೇಪಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬಿಟ್ಟು ಲೇಸಸ್ ಫೇರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನವ ಉದಾರೀಕರಣವು ಕೆಲವೊಮ್ಮೆ ಸ್ವಾತಂತ್ರ್ಯವಾದದೊಂದಿಗೆ ಗೊಂದಲವಾಗ್ತಾ ಹೋಗುತ್ತೆ. ನವ ಉದಾರವಾದಿಗಳು ಸಾಮಾನ್ಯವಾಗಿ ಸ್ವಾತಂತ್ರ್ಯಕ್ಕಿಂತ ಇಲ್ಲಿ ಏನು ಮಾಡ್ತಾರೆ, ವಾದಿಗಿಂತ ಆರ್ಥಿಕತೆ ಮತ್ತು ಸಮಾಜದಲ್ಲಿ ಹೆಚ್ಚಿನ ಸರ್ಕಾರದ ಹಸ್ತಕ್ಷೇಪವನ್ನು ಇವರು ಪ್ರತಿಪಾದಿಸ್ತಾರೆ. ನವ ಉದಾರಿಗಳು ಸಾಮಾನ್ಯವಾಗಿ ಪ್ರಗತಿಪರ ತೆರಿಗೆಗೆ ಒಲವು ತೋರ್ತಾ ಇದ್ರೆ, ಸ್ವಾತಂತ್ರ್ಯವಾದಿಗಳು ಸಾಮಾನ್ಯವಾಗಿ ಎಲ್ಲ ತೆರಿಗೆದಾರರಿಗೆ ಸಮತಟ್ಟಾದ ತೆರಿಗೆ ತರದಂತಹ ಯೋಜನೆಗಳ ಪರವಾಗಿ ಈ ನಿಲುವನ್ನು ತ್ಯಜಿಸ್ತಾ ಹೋಗ್ತಾರೆ. ಲಿಬರಲಿಸಮ್ ಅಂಡ್ ವರ್ಸಸ್ ನಿಯೋ ಲಿಬರಲಿಸಮ್ ಅನ್ನೋದನ್ನ ಏನಂತ ನೋಡೋಣ. As its core, liberalism is a broad political philosophy. It holds liberty to a high standard and defines all social, economic, and political aspects of society, including but not limited to the role of government. The policies of neoliberalism, on the other hand, are more newly confused. They are primarily concerned with the markets and the policies and the measures that influence the economy. ನವ ಉದಾರೀಕರಣದ ಟೀಕೆಯನ್ನು ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಸೊ ಐ ಥಿಂಕ್ ಐ ಹ್ಯಾವ್ ಕಂಪ್ಲೀಟೆಡ್. ಲೆಟ್ ಮಿ ರಿಪೀಟ್ ದಿಸ್ ಒನ್ಸ್ ಅಗೇನ್. ಇದು ಸ್ವಾತಂತ್ರ್ಯವನ್ನು ಉನ್ನತ ದರ್ಜೆಗೆ ಹಿಡಿದಿಟ್ಕೊಳ್ಳುತ್ತೆ ಮತ್ತು ಸರ್ಕಾರದ ಪಾತ್ರವನ್ನು ಒಳಗೊಂಡಂತೆ ಎಲ್ಲ ರೀತಿಯ, ಅಂದರೆ ಅದಕ್ಕೆ ಅಷ್ಟೇ ಸೀಮಿತ ಆಗಿರೋ ಸಮಾಜದ ಎಲ್ಲ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಂಶಗಳನ್ನು ಸಹ ನಾನು ವ್ಯಾಖ್ಯಾನಿಸ್ತಾ ಹೋಗುತ್ತೆ ಅಂತ ನಾನು ನಿಮಗೆ ಹೇಳಿದೆ. ಕ್ರಿಟಿಸಿಸಮ್ ಆಫ್ ನಿಯೋಲಿಬರಲಿಸಮ್. ಸಾರ್ವಜನಿಕ ಸೇವೆಗಳಿಗೆ ಉಚಿತ ಮಾರುಕಟ್ಟೆ ವಿಧಾನವು ಭಾರಿ ದಾರಿ ತಪ್ಪಿದೆ ಅಂತಲೇ ಹೇಳ್ತಾರೆ. ನವ ಉದಾರೀಕರಣ ಒಂದು ಸಾಮಾನ್ಯ ಟೀಕೆ ಅಂತ ಹೇಳಿದ್ರೆ, ಆರೋಗ್ಯ ಮತ್ತು ಶಿಕ್ಷಣದಂತಹ ಕ್ಷೇತ್ರಗಳಲ್ಲಿ ಮುಕ್ತ ಮಾರುಕಟ್ಟೆ ವಿಧಾನವನ್ನು ಪ್ರತಿಪಾದಿಸೋದು ಸಹ ದಾರಿ ತಪ್ತಾ ಇದೆ. ಏಕೆಂದರೆ ಈ ಸೇವೆಗಳು ಸಾರ್ವಜನಿಕ ಸೇವೆಗಳಾಗಿವೆ. ಸಾರ್ವಜನಿಕ ಸೇವೆಗಳು ಇತರ ಕೈಗಾರಿಕೆಗಳಂತೆಯೇ ಲಾಭದ ಪ್ರೇರಣೆಗೆ ಒಳಪಡೋದಿಲ್ಲ. ಹೆಚ್ಚು ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಮುಕ್ತ ಮಾರುಕಟ್ಟೆ ವಿಧಾನವನ್ನು ಅಳವಡಿಸಿಕೊಳ್ಬೇಕು. ಅಸಮಾನತೆಯ ಹೆಚ್ಚಳಕ್ಕೆ ಇದು ಕಾರಣ ಆಗ್ತಾ ಹೋಗುತ್ತೆ ಮತ್ತು ಆರ್ಥಿಕತೆ ದೀರ್ಘಕಾಲೀನ ಆರೋಗ್ಯ ಮತ್ತು ಕಾರ್ಯಸಾಧ್ಯತೆಗೆ ಅಗತ್ಯವಾದ ಸಂಪನ್ಮೂಲಗಳನ್ನು ಹಣ ಹೂಡಿಕೆಗೆ ಅವರು ಏನು ಮಾಡ್ಬೋದು, ವರ್ಗಾಯಿಸ್ತಾ ಹೋಗ್ಬೋದು. ದಿಸ್ ಇಸ್ ವಾಟ್ ಹ್ಯಾಸ್ ಬಿನ್ ಗಿವನ್. ಐ ಥಿಂಕ್ ಯು ಪೀಪಲ್ ಆರ್ ಏಬಲ್ ಟು ರೀಡ್ ದಿಸ್. ಸ್ವಲ್ಪ ಟೈಮ್ ಅಪ್ ಆಗ್ತಾ ಇರೋದ್ರಿಂದ ಐ ವಾಂಟ್ ಆಲ್ ಆಫ್ ಯು ರೀಡ್ ಇಟ್ ಅಮಾಂಗ್ ಯುವರ್ ಸೆಲ್ಸ್. Adopting a free market approach in the areas of the health and education can lead to an increase in the inequality and the underfunding of resources. Monopolies ನವ ಉದಾರೀಕರಣದ ಸಂಬಂಧದ ನೀತಿಗಳು ಏಕಸ್ವಾಮ್ಯದ ಉಪಸ್ಥಿತಿಯನ್ನು ಇಲ್ಲಿ ಪ್ರೋತ್ಸಾಹಿಸುತ್ತೆ. ಇದು ಗ್ರಾಹಕರಿಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಸ್ ಅನ್ನೋದು ಇರೋದಿಲ್ಲ. ಹೆಚ್ಚಿನ ಆರ್ಥಿಕ ಅಸ್ಥಿರತೆ, ಮೊನೋಪಾಲಿಸಿಸ್ ಅಂತ ಹೇಳ್ತೀವಿ. ನವ ಉದಾರೀಕರಣದ ಪ್ರತಿಪಾದಕರು ಏನು ಮಾಡ್ತಿರ್ತಾರೆ, ಸಾಮಾನ್ಯವಾಗಿ ಹೇಳಿಕೊಳ್ಳೋದಕ್ಕೆ ಅವರಿಗೆ ಬಹಳ ವಿರುದ್ಧವಾಗಿ ಬಂಡವಾಳ ನಿಯಂತ್ರಣವನ್ನು ಆರ್ಥಿಕ ಅಭಿವೃದ್ಧಿಗೆ ಅಭ್ಯಾಸ ಮಾಡಲ್ಲ ಅಂತ ಹೇಳಿ ಅಂತ
ಸಹಾಯ ಮಾಡಲ್ಲ ಅಂತ ಹೇಳ್ತಾರೆ. ಬದಲಾಗಿ ಬಂಡವಾಳದ ಅನಿಯಂತ್ರಣವು ಆರ್ಥಿಕ ಅಸ್ಥಿರತೆಯ ಹೆಚ್ಚಳ ಕಾರಣ ಆಗಿದೆ. ಇದು ವ್ಯಾಪಕವಾದ ಆರ್ಥಿಕ ಆಘಾತಗಳನ್ನು ಒಳಗೊಂಡಂತೆ ಕೆಲವೊಮ್ಮೆ ಪ್ರಪಂಚದಾದ್ಯಂತ ಆಘಾತ ತರಂಗಗಳನ್ನು ಸಹ ಇದು ಕಳುಹಿಸಿಕೊಟ್ಟಿದೆ. ವಾಸ್ತವವಾಗಿ ಹೇಳಬೇಕು ಅಂತ ಹೇಳಿದ್ರೆ ನವ ಉದಾರೀಕರಣ ಕುರಿತಾದ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವರದಿಯು ಬಂಡವಾಳದ ಅರಿವಿನ ಹೆಚ್ಚಳವು ಪ್ರತಿಕೂಲ ಆರ್ಥಿಕ ಚಕ್ರಗಳ ಅಪಾಯಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಇವರು ತಿಳಿಸ್ತಾರೆ. ಅಸಮಾನತೆ, ಇನ್ಕ್ರೀಸ್ಡ್ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ, ದಟ್ ಈಸ್ ಸೊ ಐ ಥಿಂಕ್ ಐ ಹ್ಯಾವ್ ಕಂಪ್ಲೀಟೆಡ್ ದಟ್. ಹೆಚ್ಚಿದ ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿಬಿಟ್ಟು, ಕಾಂಟ್ರರಿ ಟು ವಾಟ್ ಪ್ರೊಪೋನೆಂಟ್ಸ್ ಆಫ್ ದ neoliberalism typically claim, ಕ್ಯಾಪಿಟಲ್ ಡಿರೆಗ್ಯುಲೇಷನ್ ಹ್ಯಾಸ್ ನಾಟ್ ನೆಸೆಸರಿ ಹೆಲ್ಪ್ಡ್ ಎಕಾನಮಿಕ್ ಡೆವಲಪ್ಮೆಂಟ್. ಇವೆಲ್ಲ ಕಾಣ್ತಾ ಹೋಗ್ತೀವಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಈಸ್ ಆಲ್ಸೋ ದೇರ್. ಇನ್ಇಕ್ವಾಲಿಟಿ, ನವ ಲಿಬರಲ್ ನೀತಿಗಳು ಅಸಮಾನತೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ ಅಂತ ಹೇಳಿ ಸಾಬೀತಾಗಿದೆ. ಈ ಅಸಮಾನತೆಯು ಆರ್ಥಿಕತೆ ದೀರ್ಘಕಾಲೀನ ಬೆಳವಣಿಗೆ ಭವಿಷ್ಯವನ್ನು ತಡೆಯುತ್ತೆ. ವರ್ಣಪಟಲದ ಒಂದು ತುದಿಯಲ್ಲಿ ಕಡಿಮೆ ಆದಾಯವನ್ನು ಗಳಿಸಿರುವವರು ಸೀಮಿತ ಖರ್ಚು ವ್ಯಕ್ತಿಯನ್ನು ಹೊಂದಿರ್ತಾರೆ. ಅದೇ ಸಮಯದಲ್ಲಿ ಶ್ರೀಮಂತರಾಗಲು ಉಳಿಸಲು ಹೆಚ್ಚಿನ ಒಲವನ್ನು ತೋರಿಸ್ತಾ ಇರ್ತಾರೆ. ಈ ಸನ್ನಿವೇಶದಲ್ಲಿ ನವ ಉದಾರೀಕರಣದ ಪ್ರತಿಪಾದನೆ ಮಾಡ್ತಾರೆ ಅಂತ ಹೇಳುವ ರೀತಿಯಲ್ಲಿ ಸಂಪತ್ತಿಯನ್ನು ಕುಸಿಯೋದು ಇಲ್ಲ. ಗ್ಲೋಬಲೈಸೇಷನ್, ಜಾಗತೀಕರಣ. ಕೊನೆಯದಾಗಿ ಅಂತಿಮವಾಗಿ ನವ ಉದಾರೀಕರಣದ ಆರ್ಥಿಕ ದಕ್ಷತೆಗೆ ಒತ್ತನ್ನು ನೀಡಬೇಕು. ಜಾಗತೀಕರಣಕ್ಕೆ ಉತ್ತೇಜನವನ್ನು ನೀಡಬೇಕು. ವಿರೋಧಿಗಳು ಸಾರ್ವಭೌಮ ರಾಷ್ಟ್ರಗಳನ್ನು ಸ್ವನಿರ್ಣಯದ ಹಕ್ಕನ್ನು ಕಸಿದುಕೊಳ್ಳೋದನ್ನು ನೋಡ್ತಾರೆ. ಸರ್ಕಾರಿ ಸ್ವಾಮ್ಯದ ನಿಯಮಗಳನ್ನು ಖಾಸಗಿ ಸಂಸ್ಥೆಗಳೊಂದಿಗೆ ಬದಲಾಯಿಸುವ ತನ್ನ ಕರೆಯು ದಕ್ಷತೆಯನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ನವ ಉದಾರೀಕರಣದ ನೇಜ್ರವರು ಹೇಳ್ತಾರೆ. ಖಾಸಗೀಕರಣವು ಉತ್ಪಾದಕತೆಯನ್ನು ಹೆಚ್ಚಿಸಬಹುದಾದರೂ ವಿಶ್ವದ ಸೀಮಿತ ಭೌಗೋಳಿಕ ಸ್ಥಳದಿಂದ ಸುಧಾರಣೆ ಸುಸ್ಥಿರವಾಗದೇ ಇರಬಹುದು ಅಂತಲೂ ಸಹ ಪ್ರತಿಪಾದನೆಯನ್ನು ಮಾಡ್ತಾರೆ. ನವ ಉದಾರೀಕರಣವನ್ನು ವಿರೋಧಿಸೋರು ಇದು ಪ್ರಜಾಪ್ರಭುತ್ವ ವಿರೋಧಿ, ಶೋಷಣೆ ಮತ್ತು ಸಾಮಾಜಿಕ ಅನ್ಯಾಯಕ್ಕೆ ಕಾರಣ ಆಗಬಹುದು ಮತ್ತು ಬಡತನವನ್ನು ಅಪರಾಧೀಕರಿಸಬಹುದು ಅಂತಲೂ ಸಹ ಇವರು ಹೇಳ್ತಾರೆ. So here I have completed both the topics, liberalism and the neoliberalism. So as I told you all, I need to play this video. I'll just play the video. Kindly have a look at this video. The entire neoliberalism has been explained in this one video. Neoliberalism is a term for the political and economic policies associated with unrestrained free market global capitalism. The term was popularized in the 1980s by Ronald Reagan, Margaret Thatcher, and economist Milton Friedman, and is still prominent today. Proponents of neoliberalism see free markets and free trade as a foundation for human flourishing, creating the most favorable conditions for individual liberties, job growth, technological innovations, and transnational collaborations that promote peace and global prosperity. They believe that government interference with free market systems promotes waste, inefficiency, and stagnation. They reject regulations on industries, high taxation, and public services that are not subject to market competition, and believe in shrinking the size of government and restricting its functions to the protection of private property through policies and law enforcement, the facilitation of global commerce, and the maintenance of a strong military. Critics of neoliberalism argue that neoliberal policies exacerbate rather than mitigate economic and social inequalities. They cite the effects of unregulated capitalism and the reduction or removal of safety nets typically provided by governments to support those who are economically and socially vulnerable. More fundamentally, many critics assert that neoliberalism fails to account for structural forms of violence, such as systemic poverty, racism, and other forms of discrimination. They argue that these hinder equal access to the benefits of free market capitalism that neoliberals imply are universally shared. By failing to acknowledge structural forms of oppression, many neoliberals assert that it is individual failings rather than systemic inequality that lead to social and economic vulnerability. As with other political and economic systems, religions function to both support and challenge neoliberalism in local, national, and global contexts.
Fine students, thank you so much. I'll end this and I'll take up the third chapter in the next recording. Thank you.